ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಸದನದ ಒಳಗೂ ಸದನದ ಹೊರಗೂ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾನೇ ಇದೆ. ಇವತ್ತು ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದ್ದಾರೆ ಬಿಜೆಪಿ ನಾಯಕರು. ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನ. 3 ಕಡೆಗಳಿಂದ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ನಾಯಕರ ಪ್ರಯತ್ನ. LH ರಾಜಭವನದ ಲೋಕಾಯುಕ್ತ ಕಡೆ ಈ 3 ಗೇಟ್ಗಳಿಂದ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಮಾಡ್ತಾ ಇರುವಂತದ್ದು. ಪ್ರತಿಭಟನಾ ನಿರತ ಬಿಜೆಪಿಗರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸರ್ಕಾರ ಇದೆ, ದಲಿತರ ಹಣ ನುಂಗಿದವರನ್ನ ಬೆಂಬಲಿಸ್ತಿರುವ ಸರ್ಕಾರ ಇದು. ಅವನಿಗೆ ಒಂದು ಲೂಟಿ ಮಂತ್ರಿ ಅಂತ ಮಾಡಿಬಿಡ್ಲಿ, ಇನ್ನೊಂದು ಪೋರ್ಟ್ಫೋಲಿಯೋ ಮಾಡ್ಲಿ, ಲೂಟಿ ಖಾತೆ ಅಂತ ಮಾಡಿ ಅದಕ್ಕೆ ಲೂಟಿ ಖಾತೆಗೆ ಮಂತ್ರಿ ಮಾಡ್ಲಿ, ಅವನ್ನ ಲೂಟಿ ಖಾತೆಗೆ ಮಂತ್ರಿ ಮಾಡ್ಲಿ. ದಲಿತರ ಹಣ ಲೂಟಿ ಮಾಡಿದವನ್ನ ಮಂತ್ರಿ ಮಾಡಿ ಲೂಟಿ ಖಾತೆ ಮಂತ್ರಿ ಅಂತ ಮಾಡಿಬಿಡ್ಲಿ. ಈ ಸರ್ಕಾರವೇ ಗುಂಡಾಗಿರಿ ಮಾಡ್ತಾ ಇದೆ. ಭ್ರಷ್ಟರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಕೋತ್ವಾಲನ್ ಶಿಷ್ಯರು. ಹೌದೌದು, ಇದು ಪ್ರಜಾಪ್ರಭುತ್ವದ ವಿರೋಧಿ. ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತೂ ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ. ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದ್ದೀರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ, ನಾವು ದುಡ್ಡೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀರಿ, ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಧಾನಸೌಧದ ಒಳಗಡೆ ಇವತ್ತು ದಲಿತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸದನದ ಹೊರಗಡೆನೂ ಕೂಡ ನಾವು ಹೋರಾಟ ಹೀಗೆ ಮುಂದುವರಿತದೆ. ಗುಂಡಾಗರ್ದಿ ಮಾಡಿಕೊಂಡು ರಾಜಕಾರಣದಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಎಲ್ಲರೂ ಕೂಡ ಗೊತ್ತಾಗಿದೆ ಈಗಾಗಲೇ. ನಮ್ಮನ್ನ ಗುಂಡ ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಮಹಾ ದೊಡ್ಡ ಗುಂಡ. ಇವತ್ತು ನಮ್ಮ ಮೇಲೆ ಈ ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದೀರಿ. ನಾಚಿಕೆ ಆಗ್ಬೇಕೆ ಕಾಂಗ್ರೆಸ್ ಸರ್ಕಾರಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತೀರಿ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತೀರಾ. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ಸಚಿವನನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಪಾಪದ ಕೂಡ ಇವತ್ತು ತುಂಬಿದೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ. ರಾಜ್ಯದ ಜನರಿಗೆ ಕಿವಿಗೆ ಹೂ ಮುಡಿಸ್ಕೊಂಡು ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಕಟ್ಟುಕತೆ ಹೊಡ್ಕೊಂಡು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇಳಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಎಚ್ಚರಿಕೆ ಕೊಡ್ತೇನೆ. ನಮ್ಮ ಹೋರಾಟ ಆ ಧ್ವನಿ ಇಲ್ಲದವರ ಧ್ವನಿಯಾಗಿ ನಾವು ಹೋರಾಟವನ್ನು ಏನ್ ಮಾಡ್ತಾ ಇದ್ದೇವೆ, ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿತದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರು ಅದರಲ್ಲಿ ಆರೋಪಿತರು, ಅವರ ಹೆಸರು ಕೂಡ ಕೇಳಿಬಂದಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ರಾಜೀನಾಮೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜೀನಾಮೆಯನ್ನು ಪಡಿಬೇಕು. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಆರೋಪ ಕೇಳಿಬರುತ್ತೆ. ಆಗ ಅವರು ರಾಜೀನಾಮೆಯನ್ನು ಪಡೆದುಕೊಂಡಿದ್ರು ಸಿದ್ದರಾಮಯ್ಯನವರು. ಈಗ ನೀವು ಕೂಡ ಅಷ್ಟೇ ರಾಜೀನಾಮೆಯನ್ನು ಪಡಿಬೇಕು. ಅವರಿಗೆ ಫಸ್ಟ್ ಆಫ್ ಆಲ್ ಕೊಡಲೇಬಾರ್ದಿತ್ತು ಮಂತ್ರಿ ಸ್ಥಾನವನ್ನ, ಆದರೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಾ, ಈಗ ರಾಜೀನಾಮೆಯನ್ನು ಪಡಿಬೇಕು ಅಂತ ಹೇಳಿ ಬಿಜೆಪಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾನೇ ಇದೆ. ಸದನದ ಒಳಗೆ ಬಿಜೆಪಿ JDS ದೋಸ್ತಿ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ರೆ, ಸದನದ ಹೊರಗೂ ಕೂಡ ಬಿಜೆಪಿಯ ನಾಯಕರು ಇದರ ವಿರುದ್ಧ ತೀವ್ರ ಹೋರಾಟಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ 3 ಗೇಟ್ಗಳಿಂದ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಲಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ ಮುತ್ತಿಗೆ ಹಾಕ್ತಾ ಇದ್ದಂತಹ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಜಯೇಂದ್ರ ಅವರು ಹಾಗೆ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಿದ್ದನ್ನು ಕೂಡ ಗಮನಿಸಿದ್ರಿ. ನಮ್ಮನ್ನ ಗೂಂಡಾಗಳು ಅಂತ ಹೇಳ್ತಾರೆ, ನಾವೆಲ್ಲ ಗೂಂಡಾಗಳು, ಮುಖ್ಯಮಂತ್ರಿಗಳೇ ಅತಿ ದೊಡ್ಡ ಗೂಂಡಾ ಆಗಿದ್ದಾರೆ, ಪೊಲೀಸರ ಮೂಲಕ ನಮ್ಮನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.